ಕೈಗಾ ಸುತ್ತಮುತ್ತಲಿನ 25 ಹಳ್ಳಿಗಳ ಮಂದಿ ರೋಗಗಳಿಂದ ರೋಸಿ ಹೋಗಿದ್ದಾರೆ. ಇಲ್ಲಿನ ಕುಗ್ರಾಮದ ಜನ ಅಸಹಾಯಕತೆಯಿಂದ ಕಣ್ಣೀರು ಹಾಕ್ತಿದ್ದಾರೆ. ಇವರ ಕಣ್ಣೀರು ಒರೆಸಲು ನಮ್ಮ ಜನಪ್ರತಿನಿಧಿಗಳು ಸರ್ಕಾರ ಹೋಗಿದ್ಯಾ? ಕೈಗಾದವರು ಇವರ ಭಯ ನಿವಾರಿಸುವ ಪ್ರಯತ್ನವೇನಾದರೂ ಮಾಡಿದಾರಾ? ತಿಳಿಯೋಣ ಬನ್ನಿ. ಕ್ಯಾನ್ಸರ್ ಪೀಡಿತರು ಒಟ್ಟು 11 ಮಂದಿ, ಪಾರ್ಶ್ವವಾಯುಗೊಳಗಾದವರು 11 ಜನ, ಹೃದ್ರೋಗ 7 ಮಂದಿಗೆ, ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಿರುವವರು 15 ಮಂದಿ, ಬುದ್ಧಿಮಾಂದ್ಯ ಹಾಗೂ ಅಂಗವಿಕಲರು 4 ಮಂದಿ, ಗರ್ಭಪಾತ ಆಗಿದ್ದು 3 ಇದು ಕೈಗಾ ಸುತ್ತಮುತ್ತಲಿರುವ ಮಳವಳ್ಳಿ, ಬಾರೆ, ಬಾಸಲ್, ಬಾಗಿನಕಟ್ಟೆ, ವಜ್ರಳ್ಳಿ, ದಬ್ಬೆಸಾರ, ಬೀಗಾರ, ಕೀಚನಾಳ, ಗೌರಾಳ್ ಹಾಗೂ ಹೇರೂರಿನಲ್ಲಿರುವ ರೋಗಿಗಳ ಪಟ್ಟಿ. ಕೇವಲ 10 ಹಳ್ಳಿಗಳಲ್ಲಿ 52ಕ್ಕೂ ಹೆಚ್ಚು ರೋಗಿಗಳು. ಇನ್ನು ಕೈಗಾದಿಂದ ಕೇವಲ 5 ಕಿಲೋಮೀಟರ್ ಒಳಗಿರುವ ಹಳ್ಳಿಗಳಲ್ಲಿರುವ ರೋಗಿಗಳ ಪಟ್ಟಿ ಇನ್ನೂ ದೊಡ್ಡದಾಗಿದೆ. ಜನರು ಈ ರೀತಿ ನಾನಾ ರೋಗಗಳಿಂದ ನರಳುತ್ತಿದ್ದಾರೆ, ಭಯಭೀತರಾಗಿದ್ದಾರೆ. ನೀವೇನಾದ್ರೂ ಅವರನ್ನ ಭೇಟಿಯಾಗಿದ್ದೀರಾ? ಅವರಿಗೆ ಸಾಂತ್ವನ ಹೇಳಿದ್ದೀರಾ ಅಂತ ಸಂಸದ ಅನಂತ್ ಹೆಗ್ಡೆ ಹಾಗೂ ಸಚಿವ ಆನಂದ್ ಅಸ್ನೋಟಿಕರ್ ಅವರ ಹತ್ರ ಕೇಳಿದ್ರೆ ಅವರಂತಾರೆ, ಸ್ಥಳಕ್ಕೆ ಇವತ್ತಾಗೋದಿಲ್ಲ, ನಾನು ಇನ್ನೊಂದ್ಸಲ ಅಲ್ಲಿಗೆ ಹೋಗಿ ಬರ್ತೀನಿ. ನಾನು ಸಹ ವೈಯಕ್ತಿಕವಾಗಿ ಊರಿಗೆ ಹೋಗಿದ್ದೀನಿ, ಬಟ್ ವೈಯಕ್ತಿಕವಾಗಿ ಅವ್ರ ಮನೆ ಹೋಗಿ ಭೇಟಿಯಾಗಿ ಅವರಿಗೆ ಭೇಟಿಯಾಗಬೇಕು, ನೋಡೋಣ. ಆದ್ರೆ ಜನ ಮಾತ್ರ ಇದನ್ನ ಸಂಪೂರ್ಣವಾಗಿ ಅಲ್ಲಗಳೆಯುತ್ತಾರೆ. ನಾವು ಇವ್ರನ್ನ ಕಾಣ್ತಾ ಇದ್ದೇವೆ, ನಾವು ಅವ್ರನ್ನ ಹೇಳ್ತಾ ಇದ್ದೇವೆ, ಅವರಿಗೆ ಮನವಿಗಳನ್ನ ಸಲ್ಲಿಸ್ತಾ ಇದ್ದೇವೆ, ಅವ್ರು ಸಾಕ್ಷಿಗಳಿದೆ, ಇಲ್ಲಿ ಏನೇನಿದೆ ಎಲ್ಲ ಗೊತ್ತು ಅವರಿಗೆ. ಆದರೂ ಸಹಿತ ಏನು ಕೆಲಸಗಳನ್ನ ಮಾಡ್ತಾ ಇಲ್ಲ. ಅವ್ರು ಯಾವ್ದಾದ್ರು ಆಮಿಷಕ್ಕೆ ಒಳಗಾಗಿದ್ದಾರೋ ಅಥವಾ ಅಧಿಕಾರಿಗಳ ಅಥವಾ ಅಲ್ಲಿ ನೌಕರ ಏನೋ ಲಾಬಿ ಇದೆಯೋ ಅದು ಏನು ಗೊತ್ತಾಗ್ತಾ ಇಲ್ಲ. ಎಲ್ಲ ಕುಗ್ರಾಮದಂತೆ ಇದೆ. ಜನಪ್ರತಿನಿಧಿಗಳನ್ನು ಕೇಳಿದರೆ ಇವತ್ತು ನಾಳೆಗೆ ನಾಡ್ದಿಗೂ ಹಣ ಬರ್ತದೆ, ರೋಡ್ ಮಾಡ್ತೀವಿ ಅಥವಾ ಕುಡಿಯೋ ನೀರಿನ ಯೋಜನೆ ಆಗ್ತದೆ ಅಥವಾ ನಿಮಗೆ ಆರೋಗ್ಯ ತಪಾಸಣೆ ಆಗ್ತದೆ ಅಂತ ಹೇಳ್ತಾರೆ ಬಿಟ್ಟರೆ ಇಲ್ಲಿಯವರೆಗೆ ಯಾರೂ ಅದರ ಬಗ್ಗೆ ಗಮನವನ್ನು ಹರಿಸಿಲ್ಲ. ಇನ್ನು ಕೈಗಾ ಅಧಿಕಾರಿಗಳ ಬಳಿ ಕೇಳಿದ್ರೆ ಅವರಂತಾರೆ, ನಾವು ಕಾಲಕ್ಕೆ ಜನರನ್ನ ಭೇಟಿಯಾಗುತ್ತಿದ್ದೇವೆ, ಆರೋಗ್ಯ ಶಿಬಿರಗಳನ್ನ ಆಯೋಜಿಸುತ್ತಿದ್ದೇವೆ, ಉಚಿತ ಚಿಕಿತ್ಸೆ ಕೊಡುತ್ತಿದ್ದೇವೆ ಅಂತ. We are conducting regular health camps surrounding villages and surrounding places. So wherever certain things, when we conduct the health camps, if somebody requires more medical attention, that is also being done as a part of it. ಆದ್ರೆ ಈ ಬಗ್ಗೆ ಹಳ್ಳಿ ಮಂದಿ ಏನಂತಾರೆ ಅಂತ ನೀವೇ ಕೇಳಿ. ಯಾವ ರಾಜಕಾರಣಿನೂ ಮನೆ ಬರಲಿಲ್ಲ, ಅಧಿಕಾರಿಗಳು ಸಹ ಇಲ್ಲಿ ಬರಲಿಲ್ಲ, ಆರೋಗ್ಯ ಅಧಿಕಾರಿಗಳು ಸಹ ಬರಲಿಲ್ಲ, ಈ ಕೈಗಾ ಅಧಿಕಾರಿಗಳು ಸಹ ಇಲ್ಲಿ ಬರಲಿಲ್ಲ. ಅವ್ರು ಬರ್ತಾರೆ, ಆದರೆ ಏನು ಜಸ್ಟ್ ರೋಡ್ ಮೇಲೆ ರೌಂಡ್ ಹೊಡಿತಾರೆ, ಹೋಗ್ಬಿಡ್ತಾರೆ, ಯಾವ ಮನೆಗೂ ಭೇಟಿ ನೀಡುವುದಿಲ್ಲ. ಮತ್ತು ಇವಾಗಂದರೆ ಅವರು ಡೆವಲಪ್ಮೆಂಟಿಗೋಸ್ಕರ ಇಷ್ಟು ಹಣ ಖರ್ಚು ಮಾಡ್ತಾರೆ, ಅಷ್ಟು ಹಣ ಖರ್ಚು ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಆ ಹಣ ಎಲ್ಲಿ ಹೋಗ್ತದೋ ಯಾರಿಗೂ ಗೊತ್ತು. ಅದನ್ನು ಸಮೀಕ್ಷೆ ಮಾಡ್ತೇವೆ, ಹಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ ಅಂತ ಕೈಗಾದವ್ರು ಹೇಳ್ತಾರೆ. ಇಲ್ಲೇನು ಯಾರೂ ಬಂದಿಲ್ಲ, ಇನ್ನೂ ಮುಟ ಯಾರೂ ಬಂದಿಲ್ಲ. ಇದೇ ಟೈಪ್ ಆದರೆ ಪ್ರತಿ ಮನೆಗೆ 4-5 ಪೇಷಂಟ್ ಇನ್ನು ಆಗುವ ಸಂಭವ ನಮಗೆ ಕಾಣ್ತಾ ಇದೆ. ಕಾನೂನು ಪ್ರಕಾರ ಕೈಗಾ ವಿದ್ಯುತ್ ಅಣುಸ್ಥಾವರ ಹಳ್ಳಿಗರ ಆರೋಗ್ಯ ರಕ್ಷಣೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತೆರೆಯಬೇಕಿತ್ತು. ಆದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬರೀ ಭರವಸೆಯಾಗಿ ಉಳಿದಿದೆ. ಇಲ್ಲಿನ ಬಡ ಮಂದಿ ಚಿಕಿತ್ಸೆಗೆ ಮಂಗಳೂರು, ಮಣಿಪಾಲ, ಹುಬ್ಬಳ್ಳಿಗೆ ಸಾಲ ಸೋಲ ಮಾಡಿ ಹೋಗಬೇಕಾಗಿದೆ. ಮಲ್ಲಾಪುರ ಒಂದು NPCಯಿಂದ ಹಾಸ್ಪಿಟಲ್ ಮಾಡಿದ್ದಾರೆ, ಆದರೆ ಅದು ಇನ್ನೂ ತನಕ ಉದ್ಘಾಟನೆ ಮಾಡಲಿಲ್ಲ. ಅಂದರೆ ಮೊನ್ನೆ ಒಂದು ಸರ್ತಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಬಂದಿದ್ದರು. ಆದರೆ ಅದರ ಪರಿಸ್ಥಿತಿ ಏನಂದರೆ ಅವ್ರದ್ದೊಂದು ಟೈಮ್ ಟೇಬಲ್ ಪ್ರಕಾರ ವಾರಕ್ಕೆ 3 ದಿವಸ ಸ್ಟಾರ್ಟ್ ಇಡೋದು ಹಾಸ್ಪಿಟ್ಲ್, ಅದು ದಿವಸಕ್ಕೆ 3 ಗಂಟೆ ಮಾತ್ರ. ಕೈಗಾ ಸುತ್ತಮುತ್ತಲೂ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಈ ಕೇಂದ್ರಗಳಿಗೆ ಇರೋದು ಒಂದೇ ಒಂದು ಆಂಬ್ಯುಲೆನ್ಸ್. ಏನಾದರೂ ಅವಘಡ ಸಂಭವಿಸಿದ್ರೆ ಇಲ್ಲಿನ ಜನರ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವಿಕಿರಣದಿಂದಾಗುವ ತೊಂದರೆಗಳಿಗೆ ಚಿಕಿತ್ಸೆ ಕೊಡಲು ಔಷಧಿಯಾಗಲಿ ಪರಿಕರಗಳಾಗಲಿ ಇಲ್ಲ ಅನ್ನೋದನ್ನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ ಒಪ್ಪುತ್ತಾರೆ. ಔಷಧಿಗಳು ನಮ್ಮಲ್ಲ ಸಾಧ್ಯ. ಕ್ಯಾನ್ಸರಿಗೆ ಕೊಡುವಂಥ ಔಷಧಿಗಳು ಲಭ್ಯ. ನಾವು ಫಾಲೋಅಪ್ ಮಾಡ್ತೇವೆ. ಅಲ್ಲಿಂದ ಬಂದಲ್ಲಿ ಚಿಕಿತ್ಸೆ ಬಂದಮೇಲೆ ನಮಗೆ ಇಂಥದ್ದು ಕೊಡಿ ಅಂತ ಹೇಳ್ತಾರೆ, ನಾವು ಫಾಲೋಅಪ್ ಮಾಡ್ತೀವಿ. ಇಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡದಿರುವುದೇ ಲೇಸು. ವಿಕಿರಣ ಸೋರಿಕೆಯಂತಹ ತುರ್ತು ಪರಿಸ್ಥಿತಿ ಎದುರಾದ್ರೆ ಇಲ್ಲಿನ ಮಂದಿ ದೇವರ ಹೆಸರು ಹೇಳುತ್ತಾ ಕೊನೆಯುಸಿರೆಳೆಯಬೇಕೇ ಹೊರತು ಇವರನ್ನ ಕಾಪಾಡಲು ನಮ್ಮ ಸರ್ಕಾರವಾಗಲಿ ಕೈಗಾ ಆಗಲಿ ಯಾವ ವ್ಯವಸ್ಥೆಯನ್ನೂ ಮಾಡಿಕೊಂಡಿಲ್ಲ. 108ಗೆ ನಾವು ಫೋನ್ ಮಾಡಿದ್ರೆ ಕ್ರೇನು ಅವ್ರ ಸಂಗಡನೆ ಕಳಿಸ್ಬೇಕು, ಅದ್ರ ಜೊಕ್ಕೊಂಡು ಹೋಗ್ಲಿಕ್ಕೆ. ಈ ಪರಿಸ್ಥಿತಿ ಇದೆ ನಮ್ಮ ರೋಡಲ್ಲಿ. ಒಂದು ಪೇಷಂಟ್ ಆದರೂ ತೊಗೊಂಡೋಗೋ ಪರಿಸ್ಥಿತಿ ಇಲ್ಲ. ನಮ್ಗೆ 7 ಕಿಲೋಮೀಟ್ರ್ ಹೊರಬೇಕಿಲ್ಲ ಅಂದರೆ ಕಂಬಳಿಲಿ ಕಟ್ಟಿ. ಈ ಪರಿಸ್ಥಿತಿ ಇದೆ ನಮ್ಮೂರು. ಹೀಗೆ ಒಂದಲ್ಲ ಎರಡಲ್ಲ 100 ಸಮಸ್ಯೆಗಳು. ಇಲ್ಲಿ ಬದುಕೆ ದುಸ್ತರವಾಗಿದೆ, ಸಾವು ಕದ ತಟ್ಟುತ್ತಲೇ ಇದೆ. ಇಷ್ಟು ದಿನ ಮೌನವಾಗಿದ್ದ ಇಲ್ಲಿನ ಜನರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಅದಕ್ಕಾಗಿ ಅವರು ಬೀದಿಗಿಳಿದಿದ್ದಾರೆ.
ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಳೆದ 56 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಬಲಿಪಶಿ ಮಾಡಬೇಡಿ, ಸೂಕ್ತ ಪುನರ್ವಸತಿ ಸೌಲಭ್ಯ ನೀಡಲೇಬೇಕು, ಮನೆಗೊಂದು ಕಾಯಂ ಉದ್ಯೋಗ ಬೇಕೇ ಬೇಕು. ಜನರ ಪ್ರತಿಭಟನೆಗೆ ಮಣಿದಿರುವ ರಾಜ್ಯ ಸರ್ಕಾರ ಇಲ್ಲಿನ ಪರಿಸ್ಥಿತಿಯ ಅಧ್ಯಯನಕ್ಕೆ ಟಾಟಾ ಹಾಗೂ ಮಣಿಪಾಲ್ ಸಂಸ್ಥೆಗೆ ಆದೇಶ ಕೊಟ್ಟಿದೆ. ಈ ಅಧ್ಯಯನದ ವರದಿಗೆ 2 ತಿಂಗಳು ಕಾಯಬೇಕು. ಎಂಥ ದುರಂತ ನೋಡಿ, ಒಂದು ವಿದ್ಯುತ್ ಯೋಜನೆ 25 ಹಳ್ಳಿಗಳ ಸಾವಿರಾರು ಮಂದಿಯ ನೆಮ್ಮದಿಯನ್ನೇ ಕೆಡಿಸಿದೆ. ಆದರೆ ಇಲ್ಲೊಂದು ಮೂಲಭೂತ ಪ್ರಶ್ನೆ ಎದ್ದಿದೆ. ಅದೇನೆಂದ್ರೆ, ಇಲ್ಲಿನ ಜನರಿಗೆ ರೋಗ ಬರ್ತಿರೋದು ಕೈಗಾದ ವಿಕಿರಣದಿಂದಲೇನಾ ಅಥವಾ ಇದು ಜನರ ಸುಳ್ಳು ನಂಬಿಕೆಯಾ? ಇದನ್ನೆಲ್ಲ ತಿಳಿಯೋಣ ಸಣ್ಣ ಬ್ರೇಕ್ನ ನಂತರ.